ರಾಜನಾಥ್ ಸಿಂಗ್ ಜೊತೆಗೆ ಸಿಡಿಎಸ್ ಅನಿಲ್ ಚೌಹಾಣ್ ಚರ್ಚೆಯನ್ನು ನಡೆಸಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ವಿವರಣೆಯನ್ನು ಪಡೆದುಕೊಂಡಿದ್ದಾರೆ ರಕ್ಷಣಾ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರ ಜೊತೆಗೆ ಸಿಡಿಎಸ್ ಅನಿಲ್ ಚೌಹಾಣ್ ಚರ್ಚೆಯನ್ನು ನಡೆಸಿರುವಂಥದ್ದು. ಈಗಾಗಲೇ ರಕ್ಷಣಾ ಸಚಿವರು ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ರು. ಆಪರೇಷನ್ ಸಿಂಧೂರ ಇಲ್ಲಿಗೆ ನಿಂತಿಲ್ಲ, ಇದು ಕೇವಲ ಟ್ರೇಲರ್ ಅಷ್ಟೇ, ಅಭಿ ಪಿಕ್ಚರ್ ಬಾಕಿ ಹೈ ಅನ್ನುವಂತಹ ಮೆಸೇಜ್ ಅನ್ನು ಜಗತ್ತಿಗೆ ರವಾನಿಸಿದ್ರು. ಪಾಕಿಸ್ತಾನಕ್ಕೆ ರವಾನಿಸಿದ್ರು. ಅದಾಗಿಯೂ ಕೂಡ ಅವರ ಕಿತಾಪತಿ ಮುಂದುವರಿತಾ ಇದೆ, ವ್ಯರ್ಥ ಪ್ರಯತ್ನಗಳ ಸರಣಿ ಮುಂದುವರಿತಾ ಇದೆ. ಈಗ ಮತ್ತೊಮ್ಮೆ ಸಿಡಿಎಸ್ ಕರೆದು ಮಾತನಾಡಿದ್ದಾರೆ ರಕ್ಷಣಾ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಜಿತ್ ದೋವಲ್ ಅವರು, ರಕ್ಷಣಾ ಸಚಿವರು 11 ಗಂಟೆ ತನಕ ಸಭೆ ಮಾಡಿದರು. 3 ಸೇನಾ ಮುಖ್ಯಸ್ಥರಿದ್ರು. ಇವತ್ತು ಮತ್ತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಎಲ್ಲಿಯವರೆಗೂ ಪಾಕಿಸ್ತಾನ ಬುದ್ಧಿ ಕಲಿಯೋದಿಲ್ವೋ ಅಲ್ಲಿಯವರೆಗೂ ಈ ರೀತಿ ಕಜ್ಜಾಯ ಕೊಡ್ತಾ ಇರೋದೆ, ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳ್ಳೋಂಗೆ ಕೊಡ್ತಾ ಇರೋದೆ ಅಂಥೇಳಿ ಈಗಾಗಲೇ ಭಾರತ ನಿರ್ಧರಿಸಿಯಾಗಿದೆ. ಹಾಗಾಗಿಯೇ 4 ಏರ್ ಬೇಸ್ಗಳನ್ನು ಧೂಳಿಪಟ ಮಾಡಿರುವಂಥದ್ದು. ಈ ಡ್ರೋನ್ನ ಲಾಂಚ್ ಪ್ಯಾಡ್ ಆಗಿರಬಹುದು, ಉಗ್ರರ ಲಾಂಚ್ ಪ್ಯಾಡ್ ಎಲ್ಲವನ್ನೂ ಕೂಡ, ಕ್ಷಿಪಣಿಯನ್ನು ಉಡಾಯಿಸುವಂತಹ ಜಾಗ ಆಗಿರಬಹುದು, ಎಲ್ಲವನ್ನೂ ಕೂಡ ಸರ್ವನಾಶ ಮಾಡ್ತಾ ಇದೆ. ಎಲ್ಲಿಂದ ನಿಂತು ಭಾರತದ ವಿರುದ್ಧ ಅಸ್ತ್ರವನ್ನು ಪ್ರಯೋಗಿಸುತ್ತೋ ಆ ಜಾಗವನ್ನೇ ಭಾರತ ಧ್ವಂಸ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ಚರ್ಚೆಯ ಬಳಿಕ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಕೂಡ ಇದೆ. ಕತ್ತಲಾಗ್ತಾ ಇದ್ದ ಹಾಗೇನೆ ಪಾಕಿಸ್ತಾನ ತನ್ನ ಊಸುರುವಳ್ಳಿ ಬುದ್ಧಿ ತೋರಿಸೋದಕ್ಕೆ ಮುಂದಾಗುತ್ತೆ. ಅರ್ಥಾತ್ ಮಿಸೈಲ್ಸ್ಗಳ ಮೂಲಕ, ಡ್ರೋನ್ಗಳ ಮೂಲಕ ನಿರಂತರವಾಗಿ ದಾಳಿ ಮಾಡೋದೆ. ಅದು ಏನು ಭಾರತೀಯ ಸೇನೆಯನ್ನು ಟಾರ್ಗೆಟ್ ಮಾಡೋದಲ್ಲ, ಜಾನರಿರುವಂತಹ ಜಾಗ, ಧಾರ್ಮಿಕ ಸ್ಥಳಗಳು, ಅವುಗಳನ್ನು ಟಾರ್ಗೆಟ್ ಮಾಡುವಂಥದ್ದು. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ಭಾರತ ನಿರಂತರವಾಗಿ ಕೊಡ್ತಾ ಇದೆ. ಬರೀ ಪ್ರತ್ಯುತ್ತರವನ್ನು ಮಾತ್ರ ಅಲ್ಲ, ಸದೆಬಡಿಯುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಅದರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಶೆಲ್ ದಾಳಿಯಲ್ಲಿ ಸಿಕ್ಕಿರುವಂತಹ ವಸ್ತುಗಳು, ಮತ್ತೊಂದು ಕಡೆ ಪಾಕಿಸ್ತಾನದ ಕ್ಷಿಪಣಿಯನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಹೊಡೆದುರುಳಿಸಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇರೋ ಬರೋ ಎಲ್ಲ ಪ್ರಯೋಗವನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇದೆ, ಬಟ್ ಯಾವುದು ಕೂಡ ಫಲ ಕೊಡ್ತಾ ಇಲ್ಲ. ಹಾಗಾಗಿಯೇ ಅವರೀಗ ಅಣ್ವಸ್ತ್ರದ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಕೊಡ್ತಾ ಇದೆ. ನಮ್ಮ ವಿರುದ್ಧ ನೀವು ಮತ್ತೆ ಏನಾದರೂ ಬಾಲ ಬಿಚ್ಚಿದ್ರೆ ಸರಿಯಾಗಿಯೇ ಕೊಡ್ತೀವಿ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ.